ನಮ್ಮ ವಾಣಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವಿದ್. ನಾವೀಗ ದಾವಣಗೆರೆ ಜಿಲ್ಲಾ ಚಿಕ್ಕಟೇರಿ ಆಸ್ಪತ್ರೆಯಲ್ಲಿದ್ದೀವಿ. ತಾವು ಗಮನಿಸ್ತಾ ಇದ್ದೀರಿ, ನಮ್ಮ ಹಿಂಭಾಗದಲ್ಲಿ ದಾವಣಗೆರೆ ಜಿಲ್ಲಾ ಚಿಕ್ಕಟೇರಿ ಆಸ್ಪತ್ರೆ ಏನು ಕಾಣ್ತಾ ಇದೆ. ಇವತ್ತು ಬೆಳಿಗ್ಗೆ ಅಂದರೆ 8-8:30 ಸುಮಾರಿಗೆ ಒಂದು ಆಪ್ರೇಷನ್ ಥಿಯೇಟರಲ್ಲಿ 5-6 ಏನು ಕಿವಿ ಮೂಗು ಆಪ್ರೇಷನ್ ಥಿಯೇಟರ್ ಇದೆ, ಆ ಭಾಗದಲ್ಲಿ ಒಂದು ಬೆಳಿಗ್ಗೆ ಬೆಂಕಿ ಅವಘಡ ಒಂದು ಸಂಭವಿಸಿದೆ. ಆಕ್ಸಿಜನ್ ಲೀಕ್ ಆಗಿ ಒಂದು ಬಹಳ ದೊಡ್ಡ ಆಗಿರುವಂಥ ಒಂದು ಅನಾಹುತ ಇಲ್ಲಿ ತಪ್ಪಿದೆ. ನಾವು ಒಳಗಡೆ ನಿಮಗೆ ಸಂಪೂರ್ಣ ವಿಡಿಯೋನ ನಾವು ಒಳಗಡೆ ಏನು ನಡೆದಿದೆ, ಯಾವ ಥರ ಬೆಂಕಿ ಅವಘಡದಿಂದ ಎಷ್ಟೊಂದು ನಷ್ಟ ಆಗಿದೆ, ಅಲ್ಲಿ ಎಲ್ಲ ನಾವು ಸಂಪೂರ್ಣ ಮಾಹಿತಿ ನಿಮಗೆ ಒಳಗಡೆ ಕರ್ಕೊಂಡೋಗಿ ನೋಡ್ತೀವಿ. ತಾವು ಈ ಕಡೆ ಸ್ವಲ್ಪ ನೋಡಿ. ಇದು ಒಂದು ಆಪ್ರೇಷನ್ ಥಿಯೇಟರು. ಈ ಆಪ್ರೇಷನ್ ಥಿಯೇಟರಲ್ಲಿ ನೋಡಿ, ಇದು ಎಲ್ಲ ವಸ್ತುಗಳು ಏನು ನಿಮಗೆ ಕಾಣ್ತಾ ಇದ್ದಾವೆ, ಇದು ಎಲ್ಲ ಸುಟ್ಟಿ ಕರಗಿದ್ದಾವೆ. ಇವು ಯಾವ ವಸ್ತು ಅಂತಂತಂದರೆ, ಏನು ಪೇಷಂಟಿಗೆ ಆಪ್ರೇಷನ್ ಮಾಡೋಕ್ಕೆ ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ರೂಪಾಯಿಯ ಏನು ಮಿಷಿನ್ಗಳು ತಗೊಂಡು ಬಂದಿರ್ತಾರೆ. ಈ ದೊಡ್ಡ ತಂತ್ರಜ್ಞಾನದ ಒಂದು ಮಿಷಿನ್ಗಳು ಇಲ್ಲಿ ಸುಟ್ಟಿ ಕರಗಿದ್ದಾವೆ. ನೋಡಿ, ಇದು ಆಪ್ರೇಷನ್ ಥಿಯೇಟರು. ತಾವು ಈ ಗೋಡೆಗಳು ಕಾಣ್ತಾ ಇದೆ, ಈಗ ಕೆಳಗಡೆ ಕಾಣ್ತಾ ಇದೆ, ಇದು ಎಲ್ಲ ತಾವು ಗಮನಿಸ್ತಾ ಇದ್ದೀರಿ. ನಾವು ನಿಮಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೀವಿ ಅಂತಂತಂದರೆ, ಇದು ಯಾವ ಥರ ನಡೆಯಿತು, ಇಲ್ಲಿ ಯಾವ ಥರ ಅವರು ಬೆಳಿಗ್ಗೆ ಆಪ್ರೇಷನ್ ಥಿಯೇಟರಿಗೆ ಅವರು ಓಪನ್ ಮಾಡಿದಾಗ ಇಲ್ಲಿ ಪೇಷಂಟ್ಗಳು ಯಾರಿದ್ದರು, ಈ ಆಪ್ರೇಷನ್ ಥಿಯೇಟರ್ ಅಂದರೆ ಈ ಆಪ್ರೇಷನ್ ಥಿಯೇಟರ್ ನಂಬರ್ ಏನಪ್ಪ ಅಂತಂದರೆ 5-6 OT ಅಂದರೆ ಇಲ್ಲಿ ಕಿವಿ ಮೂಗು ಗಂಟಲು ಈ ಆಪ್ರೇಷನ್ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲಿ ನಡೀತೆ. ನಾವು ನಿಮಗೆ ಹಿಂಗೆ ಮುಂದೆ ತೋರಿಸ್ಕೊಳ್ತಾ ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಸ್ವಲ್ಪ ಮುಂದೆ ನೋಡಿ. ಇದು ಈಗ ನಾವು ಇದರ ಮುಂದೆ ತೋರಿಸ್ತಾ ಇದ್ದೀವಿ. ಇದು ಬೆಳಿಗ್ಗೆ ನೋಡಿ, ಇದು ಯಾವ ಥರ ಇಲ್ಲಿ ಕತ್ತಲನ್ನು ಅರವರಿಸಿದೆ. ಇದು ಬೆಳಿಗ್ಗೆ ಬೆಂಕಿ ಹತ್ತಿದ ತಕ್ಷಣವೇ, ಅಂದರೆ ಏನು ಶಾರ್ಟ್ ಸೆಕ್ಯೂರಿಟಿಯಿಂದ ಏನು ಬೆಂಕಿ ಕಾಣಿಸ್ಕೊಳ್ತೋ ಅದ್ರ ಪಕ್ಕದಲ್ಲಿರುವಂಥ ಆಕ್ಸಿಜನ್ ಸಿಲಿಂಡ್ರಿಗೆ ಹೊತ್ತಿಕೊಂಡಾಗ ಇದು ಬೆಳಿಗ್ಗೆ ಏನು ಪ್ರಾರಂಭ ಆಯಿತಪ್ಪ ಅಂತಂತಂದರೆ, ಅವರು OTಗೆ ಒಳಗಡೆ ಬಂದರು. ಆಪ್ರೇಷನ್ನು ಮಾಡೋಕ್ಕೆ ಏನು ಅವರು ವ್ಯವಸ್ಥೆ ಮಾಡ್ಕೋಬೇಕು, ಪೇಷಂಟಿಗೆ ಯಾವ್ಯಾವ ಸಾಮಾನುಗಳು ತಗೊಂಡು ಇಟ್ಕೋಬೇಕು. ಇದು ನೋಡಿ, ಇದು ಈ ಥರ ಸಾಮಾನುಗಳು ತಗೊಂಡು ಇಟ್ಕೊಂಡಿರ್ತಾರೆ. ಈ ಥರ ಟೇಬಲಲ್ಲಿ ಜೋಡಿಸ್ಕೊಂಡಿರ್ತಾರೆ ಇವರು. ಈ ಥರ ಈ ಆಪ್ರೇಷನ್ ಥಿಯೇಟ್ರನ್ನ ಒಂದು ಏನು ಪೇಷಂಟಿಗೆ ಆಪ್ರೇಷನ್ ಮಾಡಬೇಕಿರುತ್ತೆ ಅದನ್ನು ಜೋಡಿಸ್ಕೊಂಡಿದ್ದಾರೆ ಇವರು. ಈ ಜೋಡಿಸ್ಕೊಂಡ ತಕ್ಷಣ ಏನಾಯಿತು, ಬೆಳಿಗ್ಗೆ ಇವರು ಆಮೇಲೆ ಒಂದು ಏನು ವಿದ್ಯುತ್ ಅಂದರೆ ಒಂದು ಕರೆಂಟಿನ ಸ್ವಿಚ್ ಆನ್ ಮಾಡಿದ್ದಾರೆ. ಆನ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ಸಣ್ಣದಾಗಿ ಒಂದು ಬೆಂಕಿ ಕಾಣಿಸ್ಕೊಂಡಿದೆ. ಅಂದರೆ ಅದು ವೈರ್ ಶಾರ್ಟ್ ಆಗಿ ಬೆಂಕಿ ಕಾಣಿಸ್ಕೊಂಡಿದೆ. ಅದ್ರ ಪಕ್ಕದಲ್ಲಿ ಇರುವಂತಹ ಆಕ್ಸಿಜನ್ ಸಿಲಿಂಡ್ರು, ಅದು ಏನು ಆಕ್ಸಿಜನ್ ಸಿಲಿಂಡ್ರ್ ಅವ್ರು ಇಟ್ಕೊಂಡಿರ್ತಾರೆ, ಆ ಆಕ್ಸಿಜನ್ ಸಿಲಿಂಡ್ರಿಗೆ ಬೆಂಕಿ ಹತ್ತಿದ ತಕ್ಷಣವೇ ದೊಡ್ಡ ಒಂದು ಜ್ವಾಲ ಹೊರಗೆ ಬಂದುಬಿಡ್ತದು. ಆವಾಗ ಇವರು ಎಲ್ಲರೂ ಹೊರಗೆ ಓಡೋಗಿದ್ರು. ಯಾರು ಇಲ್ಲಿ ಇರುವಂತಹ ಡಾಕ್ಟರ್ಸು, ನರ್ಸು, ಆಮೇಲೆ ಪೇಷಂಟ್ ಕಡೆಯವರು, ಏನು ಪೇಷಂಟ್ ಕಡೆ ಹಿಂದೆ ಬಂದಿರ್ತಾರೆ ಅವರು ಎಲ್ಲರೂ ಹೊರಗಡೆ ಎದ್ದು ಓಡೋದ್ರು. ಹಾಗಾಗಿ ದಾವಣಗೆರೆ ಜಿಲ್ಲಾ ಚಿಕ್ಕಟೇರಿ ಆಸ್ಪತ್ರೆಯಲ್ಲಿ ಇವತ್ತು ಬಹಳ ದೊಡ್ಡ ಒಂದು ಸಂಭವಿಸಬಹುದಾದ ಒಂದು ದೊಡ್ಡ ಅನಾಹುತ, ಒಂದು ಬಹಳ ದೊಡ್ಡ ಅನಾಹುತ ಇವತ್ತು ತಪ್ಪಿದಂಗಾಗಿದೆ. ಆದ್ರೂ ಸಹ ನೋಡಿ, ಇನ್ನೂ ಆ ಗ್ಲಾಸ್ಗಳು ಅವು ಇವು ಎಲ್ಲ ಬೀಳ್ತಾ ಇದ್ದಾವೆ. ನಾವು ನಿಮಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೇವೆ ಅಂತಂದರೆ, ಇಲ್ಲಿ ಪ್ರಾಣಹಾನಿ ಏನು ಆಗಿಲ್ಲ. ಇದು ನೋಡಿ, ಇದು ಏನು ಇಷ್ಟೊಂದು ಏನು ದೊಡ್ಡ ಮಟ್ಟದಲ್ಲಿ ಒಂದು ಏನು ಮಿಷಿನ್ಗಳು, ಏನು ಅವರು ಆಪ್ರೇಷನ್ ಮಾಡೋ ಮಿಷಿನ್ಗಳು ಇದ್ದಾವೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ರೂಪಾಯಿ ಇದು ಭಾಳ ನಷ್ಟವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಪ್ರಾಣ ಜೀವ ಹಾನಿ ಆಗಿಲ್ಲ. ನಾವು ಇದಕ್ಕೆ ಸಮಾಧಾನ ಪಡ್ಕೋಬೇಕಾಗುತ್ತೆ. ಇದನ್ನು ಯಾವಾಗ ಇದು ಗೊತ್ತಾಯಿತೋ, ಈ ಅಗ್ನಿಶಾಮಕ ದಳದವರು, ದಾವಣಗೆರೆ ಅಗ್ನಿಶಾಮಕ ದಳದವರು, ಪೊಲೀಸ್ ಇಲಾಖೆಯವರು, ಇದಕ್ಕೆ ಸಂಬಂಧಪಟ್ಟ ರಕ್ಷಣಾ ಇಲಾಖೆಯವರು, ಆಮೇಲೆ ಇವರು ಈ ಆಸ್ಪತ್ರೆಯ ದೊಡ್ಡ ವೈದ್ಯಾಧಿಕಾರಿಗಳು ಎಲ್ಲರೂ ಸಮಯ ಪ್ರಜ್ಞೆಯಿಂದ ಎಲ್ಲರೂ ಬಂದು ಕೈ ಜೋಡಿಸಿ ಈ ಅಗ್ನಿಶಾಮಕ ದಳದವರು ಯಾವ ಥರ ಇದು ಪ್ರಯತ್ನ ಮಾಡಿದ್ದಾರೆ ಅಂತಂದರೆ, ಇಡೀ ದಾವಣಗೆರೆ ಜಿಲ್ಲಾ ಚಿಕ್ಕಟೇರಿ ಆಸ್ಪತ್ರೆಗೆ ಏನು ಆ ಬೆಂಕಿ ಹರಡಬೇಕಿತ್ತೋ ಅದನ್ನು ತಡೆದಿದ್ದಾರೆ.
ತಡೆದು ಆಗುವಂತಹ ಒಂದು ದೊಡ್ಡ ಅನಾಹುತವನ್ನು ಇವತ್ತು ತಪ್ಪಿಸಿದ್ದಾರೆ. ಹಾಗಾಗಿ ಇದು ಒಂದು ನಮ್ಮ ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಸಾವು ನೋವು ಯಾವ ಸಂಭವಿಸಿಲ್ಲ. ಇವತ್ತು ಆಗಿರುವಂಥ ಒಂದು ಅನಾಹುತ ಆಗಿದೆ. ಇದಕ್ಕೆ ಭಾಳಷ್ಟು ಸಾಮಗ್ರಿಗಳು ಸುಟ್ಟು ಕರಗಲಾಗಿದೆ, ಜೀವಹಾನಿ ಯಾವ ಆಗಿಲ್ಲ. ಹಾಗಾಗಿ ಇದರ ಸಂಪೂರ್ಣ ಮಾಹಿತಿ ಸಂಪೂರ್ಣ ನಾವು ನಮ್ಮ ವಿಡಿಯೋವನ್ನು ಈ ಜಿಲ್ಲಾ ಚಿಗಟೇರಿ ಹಾಸ್ಪಿಟ್ಲಿಯ ವಿಡಿಯೋವನ್ನು ನಾವು ನಮ್ಮ ವಾಣಿ ಕನ್ನಡ ನ್ಯೂಸ್ ಚಾನಲ್ಲಿ ನಾವು ನಿಮಗೆ ತೋರಿಸಿದ್ದೀವಿ. ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಏನು ಬೆಳಗ್ಗೆ ಬೆಂಕಿಯ ಒಂದು ಅವಘಡ ಸಂಭವಿಸಿದೆ. ಆ ಸಮಯದಲ್ಲಿ ನಮ್ಮ ದಾವಣಗೆರೆಯ ಅಗ್ನಿಶಾಮಕದ ದಳದ ನಮ್ಮ ಅಧಿಕಾರಿಗಳು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಳಿ. ಬೆಳಿಗ್ಗೆ ನೀವು ಎಷ್ಟೊತ್ತಿಗೆ ನಿಮಗೆ ಇದೊಂದು ಮಾಹಿತಿ ಸಿಕ್ತು ಈ ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ? ನೀವು ಯಾವಾಗ ಅಲ್ಲಿಂದ ಬಂದ್ರಿ? ಏನೇನು ಇಲ್ಲಿ ಸಮಸ್ಯೆ ಆಗಿತ್ತು? ನಾವು ಯಾವ ಥರ ಅದನ್ನು ತಾವು ಒಂದು ಹತೋಟಿಗೆ ತಂದಿರ್ತಾರೆ? ನಮಗೆ ಒಂದು ಫೈರ್ ಕಂಟ್ರೋಲ್ ರೂಮಿಂದ 8:49ಕ್ಕೆ ಇಲ್ಲಿ ಚಿಗಟೇರಿ ಹಾಸ್ಪಿಟಲ್ ಬೆಂಕಿ ಆಗಿದೆ ಅಂತೇಳಿ ನಮ್ಗೆ ಕಾಲ್ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ವಾಹನದೊಂದಿಗೆ ಇಲ್ಲಿ ಬಂದು ನೋಡಿದಾಗ ಈ ಒಂದು ಕಟ್ಟಡದಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಬೆಂಕಿ ಆಗಿದೆ. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಬೆಂಕಿ ನಂದಿಸಿದ್ದಾರೆ. ಇಲ್ಲಿ ಸಪೋರ್ಟಿವ್ ಆಗಿ ನಮ್ಮದು ಇನ್ನೊಂದು ವೆಹಿಕಲ್ಲು ಮತ್ತು ಎಕ್ಸ್ಟ್ರಾ ಅಡಿಷನಲ್ ಆಗಿ ಸಿಬ್ಬಂದಿನ ನಾವು ಕರ್ಕೊಂಡಿದ್ದೀವಿ. ಬೆಂಕಿ ಸೆಕೆಂಡ್ ಫ್ಲೋರಲ್ಲಿರುವಂಥ OT ಕಾಂಪ್ಲೆಕ್ಸಲ್ಲಿ ಬೆಂಕಿ ಆಗಿದೆ. ನಾವು ಎಲ್ಲ ಕಂಪ್ಲೀಟ್ ಬೆಂಕಿ ಆರಿಸಾಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಬೆಳಗ್ಗೆ 9 ಗಂಟೆಗೆ OT ಇದ್ದಿದ್ದರಿಂದ ತಯಾರಿ ಮಾಡ್ತಿದ್ದಂತೆ, ಪ್ರಿಪ್ರೇಷನ್ ಮಾಡ್ತಿದ್ರಂತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂಥ ವರ್ಕ್ ಸ್ಟೇಷನ್ ಮಿಷಿನಿಂದ ಒಂದು ಸ್ಪಾರ್ಕ್ ಬಂದು ಬೆಂಕಿ ಕಾಣಿಸ್ಕೊಂಡಿದೆ. ಇಮಿಡಿಯೇಟಾಗಿ ಆ ಕಡೆ ಈ ಕಡೆ ಏನೇನು ಬೆಂಕಿ ಉರಿಯುವಂಥ ವಸ್ತುಗಳಿದೆ ಎಲ್ಲ ಹರಡಿದೆ. ಬಟ್ ಈ ಒಂದು ಇನ್ಸಿಡೆಂಟಲ್ಲಿ ಯಾವುದೇ ಪ್ರಾಣಾಪಾಯ ಆಗಲಿ ಇಂಜುರೀಸ್ ಆಗಲಿ ಆಗಿಲ್ಲ. ಸರ್, ನೀವು ಬೆಳಿಗ್ಗೆ ಅವರು ನಿಮಗೆ ಇಲ್ಲಿ ಬಂದಿದ್ದ ತಕ್ಷಣ ಎಷ್ಟು ವೆಹಿಕಲ್ಸ್ಗಳು ಇಲ್ಲಿಗೆ ಬಂದವು, ಅದನ್ನು ತುಂಬ ಜಾಗದಲ್ಲಿ ಹರಡುವಂಥದ್ದು ತಾವು ತಡೆಗಟ್ಟಿದ್ರಿ. ಎಷ್ಟೊಂದು ನಿಮ್ಮ ಜೊತೆಗೆ ನಿಮ್ಮ ಸಿಬ್ಬಂದಿಗಳು ಇಲ್ಲಿ ಇದ್ದರು ಸರ್? ಇಮಿಡಿಯೇಟಾಗಿ ಮೊದಲು ನಮ್ಮದು ಒಂದು ವೆಹಿಕಲ್ ಟರ್ನ್ಔಟ್ ಆಗಿ ಬಂದಿದೆ. ಅಲ್ಲಿ ಬಂದು ನೋಡಿದಾಗ ನಮಗೆ ಸಪೋರ್ಟಿವ್ ಆಗಿ ಇನ್ನೂ ವೆಹಿಕಲ್ ಸಿಬ್ಬಂದಿ ಬೇಕಾಗುತ್ತೆ ಅಂತೇಳಿ ನೆಕ್ಸ್ಟ್ ಇಮಿಡಿಯೇಟಾಗಿ ಸ್ಟೇಷನ್ ಕಾಲ್ ಮಾಡಿದ್ದಾರೆ. ಅದು ಇಮಿಡಿಯೇಟಾಗಿ ಅಲ್ಲಿಂದ ಇನ್ನೊಂದು ವೆಹಿಕಲ್ ಟರ್ನ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮದು 2 ವೆಹಿಕಲಿಂದ ಅರೌಂಡ್ ನಮ್ಮದು ಒಂದು 15 ಜನ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಅಂದರೆ ಏನಲ್ಲಿ ಪ್ರಾಣಹಾನಿ ಏನೂ ಆಗಿಲ್ಲ? ಇಲ್ಲ, ಯಾವುದೇ ಪ್ರಾಣಹಾನಿ ಆಗಲಿ ಯಾವುದೇ ಇಂಜುರೀಸು ಸಹ ಆಗಿಲ್ಲ. ಇಲ್ಲಿ ನಿಮ್ಮ ಹೆಸರು? ನಾಗೇಶ್ ಎಮ್ಮೆನ್ ಅಂತ, ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, ದಾವಣಗೆರೆ ವಲಯ.